ಸೊ ನಿಮಗೆ ಈ ಸೌಂಡ್ ನೋಡಿನೇ ಗೊತ್ತಾಗ್ತಾ ಇರಬೇಕು ಏನಾಗಿದೆ ಅಂತ. RCB ಫೈನಲಿ ಗೆದ್ದಿದೆ. ಲೈಕ್ ಈ ಖುಷಿ ಅಂತೂ ನಾನು ಮೆಜರೇ ಮಾಡೋಕ್ಕಾಗ್ತಿಲ್ಲ, ಆ ಥರ ಇದೆ. ನಾವು ನಮ್ಮ ಮನೆಯಲ್ಲಿ ಕೆಳಗಡೆ ಈ ಥರ ಸೆಟಪ್ ಮಾಡ್ಕೊಂಡಿದ್ವಿ. ಬಟ್ ನಾವು ನನ್ನ ಫ್ರೆಂಡ್ ಆಚೆ ಹೋಗಿದ್ವಿ RCB ಮ್ಯಾಚ್ ನೋಡೋಕ್ಕೆ ಅಂತ. ಬಟ್ ಟಾಸ್ ನಾವೇ ಗೆದ್ದಿದ್ದೀವಿ ಆ್ಯಂಡ್ ನಾವು ಬೌಲಿಂಗ್ ಅಂತ ಚೂಸ್ ಮಾಡಿದ್ವಿ. ಇನ್ನೊಂದೇನು ಅಂದರೆ ನಾನು ಬೇಗ ಇದನ್ನೆಲ್ಲ ಮುಗಿಸ್ಬಿಟ್ಟು ಬೇಗ ವಾಪಸ್ ಬರಬೇಕು. RCB ಗೆದ್ದಿದ್ದ ತಕ್ಷಣವೇ ವಾಪಸ್ ಬರಬೇಕು, ಬಿಕಾಸ್ ಮಮ್ಮಿ ಬರ್ಡೇ ಸ್ಟಾರ್ಟ್ ಆಗಬೇಕು. ನಾನು ನನ್ನ ತಮ್ಮ ಇಬ್ಬರು ಹೋದ್ವಿ ನಮಗೆ ಬುಕ್ಕೆ ಆ್ಯಂಡ್ ಕೇಕ್ ತರೋಕ್ಕೆ. ಅದಾದಮೇಲೆ ಇವತ್ತು ತುಂಬ ಜನ ಬರ್ತಾಯಿದ್ರು, ಅದಕ್ಕಾಗಿ ನಾವು ಕೇಕ್ನ 2 ತೊಗೊಂಡ್ವಿ ಫಾರ್ ಇವತ್ತು. ನಾಳೆಗೆ ಒಂದು ಆರ್ಡ್ರ್ ಕೊಟ್ಟು ಬಂದಿದ್ದೀವಿ, ಸೊ ನಾಳೆ ಪಿಕ್ ಮಾಡ್ತೀವಿ ಅದನ್ನ. ಆ್ಯಂಡ್ ನಮಗೆ ಈ ಮಳೆ ನೋಡಿಬಿಟ್ಟು ಅನ್ನಿಸ್ತು ಇದು ಏನಪ್ಪ ಮಳೆ ಬಂದುಬಿಟ್ರೆ ಏನಾಗುತ್ತೆ ಅಂತ. ಸರಿ ಬಿಡಿ ನೋಡೋಣ ಏನಾಗುತ್ತೆ ಮುಂದಕ್ಕೆ ನೋಡೋಣ ಬಿಟ್ಟಾಕ್ಬಿಟ್ವಿ. ಒಂದು ಬುಕ್ಕೆನ ಬುಕ್ ಮಾಡಿದ್ವಿ, ಬುಕ್ಕೆ ಅಲ್ಲ ಇದು ಬಾಸ್ಕೆಟ್ ಕಮ್ ಬುಕ್ಕೆ ಇದನ್ನ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಆರ್ಡ್ರ್ ಮಾಡಿದ ತಕ್ಷಣ ಮನೆಗೆ ಬಂದುಬಿಟ್ಟು ಆ ಬುಕ್ಕೆ ಆ್ಯಂಡ್ ಕೇಕ್ ಎಲ್ಲ ಒಂದು ಜಾಗದಲ್ಲಿ ಇಟ್ಬಿಟ್ಟು ನಾನು ಹೊರಟೆ ಮನೆಗೆ ರೆಡಿ ಆಗೋಕ್ಕೆ. ಫಸ್ಟ್ ಹೋದೆ ಸ್ಟುಡಿಯೋ ಕ್ಲೋಸ್ ಮಾಡಿದೆ. ಸ್ಟುಡಿಯೋ ಆದಮೇಲೆ ನಾನು ಬಂದೆ ಮನೆಗೆ ಬಂದುಬಿಟ್ಟು ರೆಡಿ ಆದೆ ಬೇಗ. ಆ್ಯಂಡ್ ನನ್ನ ಫ್ರೆಂಡ್ ಹತ್ರ ಹೋದೆ. ಆ್ಯಂಡ್ ಆಟೋ ಬುಕ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 10 to 15 minutes ವೇಸ್ಟ್ ಆಗಿಬಿಟ್ಟಿತ್ತು, ಬಿಕಾಸ್ ಇವತ್ತೆಲ್ಲರೂ ಮೇ ಬಿ RCB ಮ್ಯಾಚ್ ನೋಡ್ತಾವ್ರೆ. ಆ್ಯಂಡ್ ಒಬ್ಬರು ನಂದು ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡ್ತಿಲ್ಲ. ಆ್ಯಂಡ್ ಎಕ್ಸೆಪ್ಟ್ ಮಾಡೋರೆಲ್ಲ 10 minutes 15 minutes ಆ ಥರ ದೂರದಿಂದ ಎಕ್ಸೆಪ್ಟ್ ಮಾಡ್ತಾರೆ. ಫೈನಲಿ ನಾವು JM ಬಾರ್ ರೆಸ್ಟೋರೆಂಟ್ ಬಂದ್ವಿ. ಇಲ್ಲಿ ಒಂದು ಜಗಳನೂ ಕೂಡ ಆಯಿತು, ಮೇ ಬಿ ಅದೇನೋ ಫುಡ್ ರಿಲೇಟೆಡ್ ಏನೋ ಆಯಿತು, ಅದು ಆಚೆ ಹಾಕ್ಬಿಟ್ರು. ಆ್ಯಂಡ್ ಹಾಗೆ ನಾವು ಮ್ಯಾಚ್ ನೋಡ್ತಾಯಿದ್ವಿ. ನಾನು ಟೈಮು ಕೂಡ ನೋಡ್ತಾಯಿದ್ದೆ, ಬಿಕಾಸ್ ಮಮ್ಮಿ ಬರ್ಡೇ ಇನ್ನೇನು ಸ್ಟಾರ್ಟ್ ಆಗೋದ್ರಲ್ಲೇ ಇತ್ತು. ಆ್ಯಂಡ್ RCB ನಮಗಂತೂ ಗೊತ್ತಿತ್ತು 100% ಗೆಲ್ಲುತ್ತೆ ಅಂತ. ಆ್ಯಂಡ್ ನಾವು ಫುಲ್ಲಿ ಕನ್ಫರ್ಮ್ ಇದ್ವಿ. ಆ್ಯಂಡ್ ನಾವು ಟೂರಿಗೆ ಬುಕ್ ಮಾಡಿದ್ವಿ ಆ್ಯಕ್ಚುಲಿ, ಬಟ್ ಅಲ್ಲಿ ಏನೋ ರೀಸನಿಂದ ಕ್ಯಾನ್ಸಲ್ ಆಯಿತು. ಸೊ ನಾವು JMಗೆ ಬಂದ್ವಿ, ಬಟ್ ಸಡನ್ನಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವೆಲ್ಲರೂ ಮನೆ ಒಳಗೆ ಲೈಕ್ ಇದು ಒಂದು ಶೆಡ್ ಥರ ಇತ್ತು, ಅಲ್ಲಿ ಬರೋಕ್ಕೆ ಕೂತ್ಕೊಂಡ್ವಿ. ಆ್ಯಂಡ್ ಇನ್ನೊಂದೇನಾಯಿತು ಅಂದರೆ ಇದು ಒಳಗೆ ಬಂದಾದಮೇಲೆ ಇನ್ನು ಎಲ್ಲ ಸ್ಕ್ರೀನ್ಸ್ಗಳಲ್ಲಿ ಯಾವುದೇ ಥರ ಸಿಗ್ನಲ್ ಬರ್ತಿರಲಿಲ್ಲ. ಅದ್ರ ಹಾಗೆ ನಾವು ಫೋನಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಆದ್ವಿ. ಬಟ್ ಆದರೂ ಲೈಕ್ ಇದು RCB ಮ್ಯಾಚ್ ಬಿಟ್ಬಿಟ್ಟು ಇನ್ನು ಬೇರೆ ಏನಾದರೂ ಇದ್ದಿದ್ರೆ ಸರಿ ಆಯಿತು, ಏನಪ್ಪ ಬಿಡೋ ಹೋಗಲಿ ಅಂತ ಕೂತ್ಕೊತಾ ಇದ್ವಿ. ಬಟ್ ಗೊತ್ತಿತ್ತು RCB ಮ್ಯಾಚ್, ಸೊ ನಾವು ಗೆಲ್ಲಬೇಕು ಆ್ಯಂಡ್ ಮ್ಯಾಚ್ ನೋಡಲೇಬೇಕು. ಅದ್ರಲ್ಲಿ ಬರುತ್ತೇನೋ ಗೊತ್ತಿಲ್ಲ, ಬಟ್ ಫೋನ್ನಾದರೂ ನೋಡಬೇಕು, ಲೈಕ್ ಸ್ಕೋರ್ಸ್ ಆದರೂ ನೋಡ್ತಾ ಇರಬೇಕು. ಮಳೆ ಬರಲಿ ಏನೇ ಇರಲಿ ನಮ್ಮ ಮ್ಯಾಚ್ ನಡೀತಾ ಇರಬೇಕು.